ದಿನೇ ದಿನೇ ಪ್ರಕರಣಗಳು ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದಾವೆ. ಅದರಲ್ಲೂ ಬೆಂಗಳೂರಿನಲ್ಲಂತೂ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಬೆಂಗಳೂರು ಮಾತ್ರವಲ್ಲ, ಆಲ್ಮೋಸ್ಟ್ ಸಾಕಷ್ಟು ಜಿಲ್ಲೆಗಳಲ್ಲೂ ಕೂಡ ದಿನೇ ದಿನೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಬೆಡ್ಗಳನ್ನ ಹೊಂದಿಸುವುದು, ರೆಮ್ಡಿಸಿವಿಯರ್ ಕೊರತೆಯನ್ನ ನೀಗಿಸುವಂತದ್ದು, ಐಸಿಯು ಕೊರತೆಯನ್ನ ನೀಗಿಸುವಂತದ್ದು ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಸೊ ಹೀಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ಅಂದ್ರೆ ಹರಸಾಹಸ ಪಡ್ತಾ ಇದೆ. ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ಮೇ 1ರಿಂದ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆಯನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆ ಕೋವಿಡ್ ಲಸಿಕೆಗೆ ದರವನ್ನ ಫಿಕ್ಸ್ ಮಾಡಿದೆ ಕೇಂದ್ರ ಸರ್ಕಾರ. ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಗಲಿದೆ ಲಸಿಕೆ. ಮೇ 1ರಿಂದ 18 ವರ್ಷ ಮೇಲ್ಪಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ಲಸಿಕೆಯನ್ನ ಕೊಡಲಾಗುತ್ತೆ ಅಂತ ಘೋಷಣೆ ಮಾಡಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಶೀಲ್ಡ್ಗೆ 400 ರೂಪಾಯಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದು ಫ್ರೀ ಅಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಶೀಲ್ಡ್ಗೆ 400 ರೂಪಾಯಿ ಫಿಕ್ಸ್ ಮಾಡ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲೇ ಇಷ್ಟು ದಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಇತ್ತು. ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಶೀಲ್ಡ್ಗೆ 600 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಮೇ 1ರಿಂದ 18 ವರ್ಷ ಮೇಲ್ಪಟ್ಟಂತವರಿಗೆ ಲಸಿಕೆಯನ್ನ ಕೊಡ್ಲಾಗ್ತಾ ಇರುವಂತದ್ದು. ಈಗ ದರವನ್ನ ಕೂಡ ಫಿಕ್ಸ್ ಮಾಡಿದ್ದಾರೆ. ಇದು ಒಂದು ಲಸಿಕೆಗ ಅಥವಾ 2 ಲಸಿಕೆಗೆ ಸೇರಿ 400 ರೂಪಾಯಿ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ಒಂದು ಲಸಿಕೆಗೆ ಅಂತ ಕಾಣಿಸುತ್ತೆ. ಅಂದ್ರೆ 2 ಲಸಿಕೆ ತಗೊಳ್ಳಿಕ್ಕೆ 800 ರೂಪಾಯಿ ಆಗುತ್ತೆ. ಕೋವಿಶೀಲ್ಡ್ ಅನ್ನ ತಗೊಳ್ಬೇಕು ಅಂದ್ರೆ 800 ರೂಪಾಯಿ ಆಗುತ್ತೆ. ಒಂದು ಲಸಿಕೆಗೆ 400 ರೂಪಾಯಿ ಅಂತ ಆಗೋದಾದ್ರೆ, ಖಾಸಗಿ ಆಸ್ಪತ್ರೆಯಲ್ಲಿ ತಗೊಳ್ಳೋದಾದ್ರೆ ಒಂದು ಲಸಿಕೆಗೆ 600 ರೂಪಾಯಿ, 2 ಲಸಿಕೆಯನ್ನ ತಗೊಳ್ಳೇಬೇಕಾಗಿರುವಂತ ಹಿನ್ನೆಲೆಯಲ್ಲಿ 1200 ರೂಪಾಯಿ ಆಗುತ್ತೆ. ಕೋವ್ಯಾಕ್ಸಿನ್ಗೆ ಅಷ್ಟೇ ಇರಬಹುದು. ಕೋವ್ಯಾಕ್ಸಿನ್ಗೂ ಕೂಡ ಅಷ್ಟೇ ದರ ಫಿಕ್ಸ್ ಮಾಡಿದ್ದಾರೋ ಏನೋ ಗೊತ್ತಿಲ್ಲ. ಈಗ ಪರ್ಟಿಕ್ಯುಲರ್ಲಿ ಕೋವಿಶೀಲ್ಡ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತಾಗ್ತಾ ಇದೆ. ಕೇಂದ್ರ ಸರ್ಕಾರ ಎಲ್ರಿಗೂ ಕೂಡ ಈ ವ್ಯಾಕ್ಸಿನ್ ಕೊಡ್ತೀನಿ ಅಂತ ಹೇಳಿತ್ತು. ಈಗ ಅದಕ್ಕೂ ಕೂಡ ಒಂದು ವೆಚ್ಚವನ್ನ ಫಿಕ್ಸ್ ಮಾಡ್ತಾ ಇದೆ. ಅಂದ್ರೆ ಫ್ರೀ ಇಲ್ಲ. ಸರ್ಕಾರ ಹೇಳ್ತಲ್ಲ ಫ್ರೀ, ಅದಿಲ್ಲ. ಫ್ರೀ ಆಗಿ ಯಾರಿಗೂ ಸಿಗ್ತಾ ಇಲ್ಲ. 45 ವರ್ಷ ಮೇಲ್ಪಟ್ಟಂತವ್ರಿಗೆ ಫ್ರೀ ಅಂತ ಹೇಳಿದ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ. ಈಗ ಅವರಿಗೂ ದುಡ್ಡು ಕೊಟ್ಟೆ ತಗೊಳ್ಬೇಕಾ ಏನೋ ಗೊತ್ತಿಲ್ಲ. ವಿಮ್ಸ್ ಆಸ್ಪತ್ರೆ ಫುಟ್ಪಾತ್ ನಲ್ಲಿ ರೋಗಿಗಳಿದ್ರು. ಅವ್ರು ಯಾವ ರೀತಿಯಾಗಿ ನಳಾಟವನ್ನ ಮಾಡ್ತಾ ಇದ್ರು ಅದೆಲ್ಲವನ್ನೂ ಕೂಡ ನ್ಯೂಸ್ 18 ಕನ್ನಡದಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಡ್ ವ್ಯವಸ್ಥೆ ಇಲ್ಲದೆ ರೋಗಿಗಳ ಪರದಾಟದ ವಿಚಾರದ ಬಗ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ಒಪ್ಕೊಂಡಿದ್ದಾರೆ ಆರೋಗ್ಯ ಸಚಿವ ಸುಧಾಕರ್ ಅವರು. ವಿಮ್ಸ್ ನಲ್ಲಿ ಹೆಚ್ಚಿನ ರೋಗಿಗಳು ದಾಖಲಾಗಿದ್ದಾರೆ. ಇದರಿಂದ ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಸ್ವಲ್ಪ ಅಲ್ಲ ಸ್ವಾಮಿ, ದೊಡ್ಡ ಮಟ್ಟದಲ್ಲೇ ತೊಂದರೆ ಆಗಿದೆ. ಹೆಚ್ಚು ಬೆಡ್ಗಳನ್ನ ಒದಗಿಸಲಿಕ್ಕೆ ಯಾವ ಕ್ರಮ ಕೈಗೊಳ್ತೀರಾ? ರೆಡಿ ಆಗಿರ್ಬೇಕಾಗಿತ್ತು. ಹೋಗ್ಲಿ, ಅಟ್ಲೀಸ್ಟ್ ಈಗಲಾದ್ರೂ ಬೇಗ ಕ್ರಮ ಕೈಗೊಳ್ಳಿ. ಒದಗಿಸ್ಲಿಕ್ಕೆ ಇನ್ನೂ ಕ್ರಮ ಕೈಗೊಳ್ತಾರಂತೆ, ಯಾವಾಗ ಗೊತ್ತಿಲ್ಲ. ಇನ್ನು 2-3 ದಿನಗಳಲ್ಲಿ ಬೀದರ್ಗೆ ಭೇಟಿಯನ್ನ ಕೊಡ್ತಾರಂತೆ. ಆಸ್ಪತ್ರೆಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತೀನಿ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವ ಸುಧಾಕರ್ ಅವರು. ಸುಧಾಕರ್ ಅವರೇ, ಪಾಪ ನೀವು ಒಬ್ಬರೇ ಎಲ್ಲ ಕಡೆ ಸುತ್ತಲಿಕ್ಕೆ ಆಗೋದಿಲ್ಲ. ಅಲ್ಲಿರುವಂತ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಹೇಳಿ, ಅಟ್ಲೀಸ್ಟ್ ಈಗಲಾದ್ರೂ ಒಂಚೂರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಒಂಚೂರು ಓಡಾಡಿ, ಈ ಸಮಯದಲ್ಲಾದ್ರೂ ಜನರಿಗೆ ಸ್ಪಂದಿಸಿ ಅಂತ ಅಲ್ಲಿರುವಂತ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೂ ಕೂಡ ಒಂಚೂರು ಕಿವಿ ಮಾತು ಹೇಳಿ. ನಿಮ್ಗೆ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಮುಖ್ಯಮಂತ್ರಿಗಳಿಗೆ ಹೇಳ್ಬಿಟ್ಟು ಆ ಸಚಿವರುಗಳನ್ನು ಕೂಡ ಆಕ್ಟಿವ್ ಆಗಿರ್ಲಿಕ್ಕೆ ಹೇಳಿ, ಒಂದ್ ಸಲಹೆ ಕೊಡಿ ಅದನ್ನ. ಯಾಕೆಂದ್ರೆ ನಾವು ಎಷ್ಟು ತೋರಿಸಿದ್ರು ಅಷ್ಟೇ, ಈ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕುಂಭಕರ್ಣ ನಿದ್ದೆಯಲ್ಲೇ ಇದ್ದಾರೆ. ಬೀದರ್ ಇಸ್ ಎ ಡಿಫರೆಂಟ್ ಇಶ್ಯೂ. ಬೀದರ್ ನಲ್ಲಿ ಬ್ರಿಮ್ಸ್ ನಮ್ಮ ವೈದ್ಯಕೀಯ ಸಂಸ್ಥೆ ಏನಿದೆ, ಬಹಳ ಹೆಚ್ಚಿನ ರೋಗಿಗಳು ಈಗಾಗಲೇ ಅವರು ದಾಖಲಿಸ್ಕೊಂಡವ್ರೆ. ತಾವು ನೋಡಿರ್ಬೋದು. ಇವತ್ತು ಇಡೀ ಬೀದರ್ ಜಿಲ್ಲೆಗೆ ಒಂದು ಸಂಜೀವಿನಿಯಾಗಿ, ಆರೋಗ್ಯ ಸಂಜೀವಿನಿಯಾಗಿ ಇವತ್ತು ಬ್ರಿಮ್ಸ್ ಇದೆ. ಬಹಳ ಹೆಚ್ಚಿನ ರೋಗಿಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ. ಅದನ್ನೆಲ್ಲ ಕೂಡ ನಾವು ಇನ್ನೂ ಕೂಡ ಹೆಚ್ಚಿನ ಹಾಸಿಗೆಗಳನ್ನ ಸ್ವಲ್ಪ ಒದಗಿಸ್ಲಿಕ್ಕೆ ಎಲ್ಲ ಪ್ರಯತ್ನವೂ ನಡೀತಾ ಇದೆ. ನಾನು ಕೂಡ 2-3 ದಿವಸದಲ್ಲಿ ಬೀದರ್ಗೆ ಕೂಡ ಹೋಗ್ತಾ ಇದ್ದೀನಿ. ಇಷ್ಟೆಲ್ಲ ಆಗ್ತಾ ಇದೆ, ಸಮಸ್ಯೆಗಳನ್ನ ಗಮನಿಸ್ತಾ ಇದೀವಿ. ಆದ್ರೆ ಅಶೋಕ್ ಅವರು ಒಂದು ಮಾತನಾಡಿದ್ದಾರೆ. ರಾಜ್ಯದಲ್ಲಿ ರೆಮ್ಡಿಸಿವಿಯರ್ ಇಂಜೆಕ್ಷನ್ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ. ಬೆಡ್ ಕೊರತೆ ನೀಗಿಸಲಿಕ್ಕೆ ಬಿಬಿಎಂಪಿ ಜೊತೆ ಚರ್ಚಿಸಿದ್ದೇವೆ. ಕಂದಾಯ ಸಚಿವ ಅಶೋಕ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆಕ್ಚುಲಿ ಬೆಡ್ ಸಮಸ್ಯೆ ಜೊತೆಗೆ ರೆಮ್ಡಿಸಿವಿಯರ್ ಸಮಸ್ಯೆಗಳು ಕೂಡ ಕಾಡ್ತಾ ಇದೆ. ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ರೆಮ್ಡಿಸಿವಿಯರ್ ಸಿಗ್ತಾ ಇಲ್ಲ, 10 ಲಸಿಕೆ ಬೇಕು, ರೆಮ್ಡಿಸಿವಿಯರ್ ಇಂಜೆಕ್ಷನ್ ಬೇಕು ಅಂತ ಕೇಳ್ತಾ ಇದ್ದಾರೆ.
ಬಟ್ ಆರ್ ಅಶೋಕ್ ಅವರ ಮಾತುಗಳು ಮಾತ್ರ ಏನು ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲೇ ಮಾತನಾಡ್ತಿದ್ದಾರೆ. ಕಳೆದ 4-5 ದಿನದಿಂದಲೂ ಕೂಡ ಶವ ಸಂಸ್ಕಾರಕ್ಕೆ ಜಮೀನನ್ನ ಗುರುತಿಸಿದ್ದೇವೆ, ಇವತ್ತು ತಾವರೆಕೆರೆಯಲ್ಲಿ ಹೋಗಿ ವೀಕ್ಷಿಸಲಿದ್ದೇನೆ ಅಂತ ಹೇಳಿದ್ದಾರೆ. ಬಯಲಲ್ಲೇ ಶವ ಸುಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ ಅಂತ ಹೇಳಿರುವಂತದ್ದು ಅಶೋಕ್. ಕೊರೋನಾ ನಿರ್ವಹಿಸಲಿಕ್ಕೆ ಮಹಾರಾಷ್ಟ್ರ ದೆಹಲಿ ವಿಫಲವಾಗಿದೆ, ಇವ್ರದ್ದು ಸಫಲ ಆಗ್ಬಿಟ್ಟಿದೆ ಪಾಪ. ಮಹಾರಾಷ್ಟ್ರ ದೆಹಲಿ ಫುಲ್ ವಿಫಲ ಆಗಿದೆಯಂತೆ. ನಾವು ಆಗಾಗದಂತೆ ಎಚ್ಚರಿಕೆಯನ್ನ ವಹಿಸಿದ್ದೇವೆ, ನಾವೆಲ್ಲ ಒಂದಾಗಿ ಕೆಲಸವನ್ನ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ ಅಶೋಕ್ ಅವರು. ಯಾರೆಲ್ಲ ಒಂದಾಗಿ ಕೆಲಸ ಮಾಡ್ತಿದಾರಪ್ಪ? ಇಲ್ಲಿ ಕಾಣಿಸ್ತಾ ಇರುವಂತದ್ದೇ 3 ಸಚಿವರು, ಅದರಲ್ಲೂ ಸಾಕಷ್ಟು ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳನ್ನ ಅಶೋಕ್ ಅವರು ಮಾತ್ರ ಒಪ್ಕೊಳ್ಳಂಗೆ ಇಲ್ಲ. ಅದನ್ನ ಫ್ಯಾಕ್ಟ್ ಅನ್ನ ಸುಧಾಕರ್ ಅವರು ಒಪ್ಕೊಂಡ್ರು ಕೂಡ ಅಶೋಕ್ ಅವರು ಮಾತ್ರ ಒಪ್ಕೊಳ್ತಾ ಇಲ್ಲ. ಪ್ರಯಾರಿಟಿ ಇರ್ತಕ್ಕಂಥದ್ದು ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಮಂತ್ರಿಗಳು ಹೇಳಿದ ರೀತಿ ಆಕ್ಸಿಜನ್ ಬಗ್ಗೆ ಈಗಾಗಲೇ ಕ್ಲಾರಿಟಿ ಬಂದಿದೆ ನಮ್ಮಲ್ಲಿ. ಆಮೇಲೆ ಮೆಡಿಸಿನ್ ಬಗ್ಗೆ ಮೆಡಿಸಿನ್ ಬಗ್ಗೆ ಆಕ್ಚುಲಿ ಯಾವುದೇ ರೀತಿ ಶಾರ್ಟೇಜ್ ಇಲ್ಲ. ಸಿಲಿಂಡರ್ ಬಗ್ಗೆನೂ ಕೂಡ ನಮ್ಮ ಕೇಂದ್ರ ಸಚಿವರ ಜೊತೆ ಮಾತಾಡಿ ಖಾಲಿ ಸಿಲಿಂಡರ್ಸ್ ಫಿಲ್ ಮಾಡುವಂತಕ್ಕೆ ಅದನ್ನು ಕೂಡ ನಮ್ಮ ಮಾತಾಡಿ 2 ದಿನದಿಂದನೇ ನನಗೆ ಬ್ರೀಫ್ ಮಾಡಿದ್ದಾರೆ. ಸೊ ಎಲ್ಲರೂ ಒಟ್ಟಾಗಿ ಒಂದು ಟೀಮ್ ಆಗಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀರಿ. ಬೆಡ್ ಏನು ಸಮಸ್ಯೆ ಇದೆ, ನಿನ್ನೆ ಪೂರ್ತಿ ಇನ್ಸ್ಟ್ರಕ್ಷನ್ ಅನ್ನ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ, ನಮ್ಮ ರೆವಿನ್ಯೂ ಸೆಕ್ರೆಟರಿ ಮಂಜುನಾಥ್ ಪ್ರಸಾದ್ ಅಲ್ಲಿಂದ ಇದ್ದವರು ಅವ್ರಿಗೂ ಹೇಳಿದ್ರು ನಾವು. ಸೊ ಎಲ್ಲರೂ ಒಟ್ಟಾಗಿ ಈ ಬೆಡ್ ಕೊರತೆಯನ್ನ ನಾವು ಫುಲ್ಫಿಲ್ ಮಾಡಿದ್ರೆ ಈ ಕರೋನಾವನ್ನ ಏನು ತಡೆ ಮಾಡಬೇಕು ಅಂತ ಸರ್ಕಾರ ಹೊರಟಿದೆ. ನಿಜಕ್ಕೂ ಇದರಲ್ಲಿ ನಾವು ಸಫಲರಾಗ್ತೀರಿ. ತಾವರೆಕೆರೆಗೆ ಹೋಗ್ತಾ ಇದ್ದೀನಿ ನೇರವಾಗಿ. ಆ ಏರಿಯಾದಲ್ಲಿ ಜಾಗ ಗುರ್ತು ಮಾಡಿದಿರಿ, ಸುಮಾರು 4 ಎಕರೆ. ಡಿಸಿಗೆ ಬರಕ್ ಹೇಳಿದ್ದೀನಿ, ವಿಶ್ವನಾಥ್ ಅವರಿಗೆ ನಮ್ಮ MLA ಬರಕ್ ಹೇಳಿದ್ದೀನಿ ಅವ್ರ ಏರಿಯಾದಲ್ಲಿ. ಸೊ ಅಲ್ಲೂ ಕೂಡ ಓಪನ್ ಬರ್ನಿಂಗ್ ಮಾಡುವಂತದಕ್ಕೆ ಇಲ್ಲಿ ಏನ್ ಎಕ್ಸೆಸ್ ಆಗ್ತೈತೆ, ಎಕ್ಸೆಸ್ ಆಗಿದ್ದಲ್ಲ ಅಲ್ಲಿ ಓಪನ್ ಬರ್ನಿಂಗ್ ಮಾಡೋಕೆ ಇಮಿಡಿಯೇಟ್ ಆಗಿ ವ್ಯವಸ್ಥೆ ಮಾಡುವಂತದಕ್ಕೂ ನಾನು ಈಗಾಗಲೇ 3 ದಿನದಿಂದ ಆದೇಶ ಮಾಡಿದ್ದೀನಿ. ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ, ಹಳ್ಳಿಗಳಿಂದ 1 ಕಿಲೋಮೀಟರ್ ಆಚೆ ಇದೆ, ಎಲ್ಲಾ ಸರ್ಕಾರಿ ಗೋಮಾಳುಗಳನ್ನ ಉಪಯೋಗ ಮಾಡೋಣ ಅಂತ. ನಾವು ಬೆಂಗಳೂರಿನಲ್ಲಿ ಕೊರೋನಾದಿಂದ ಸಾವಿನ ನರ್ತನ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಇಂದು ಚಿತಾಗಾರದ ಮುಂದೆ ಕ್ಯೂ ನಿಂತಿದ್ವು ಆಂಬ್ಯುಲೆನ್ಸ್ಗಳು. ಪ್ರತಿ ಚಿತಾಗಾರದ ಮುಂದೆ 15ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತಿದ್ವು. ಸುಮನಹಳ್ಳಿ ಚಿತಾಗಾರ ಆಗಿರ್ಬೋದು, ಇನ್ನು ಒಂದ್ ಕಡೆ ಇಲ್ಲಿ ಕೊಡ್ಲು ಗೇಟ್ ಚಿತಾಗಾರದ ಮುಂದೆ ಆಗಿರ್ಬೋದು, ಅಲ್ಲೂ ಕೂಡ 15ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಸಾಲುಗಟ್ಟಿ ನಿಂತಿದ್ವು. ಇನ್ನು ಪೀಣ್ಯದ ಚಿತಾಗಾರದ ಮುಂದೆನೂ ಕೂಡ ಅಷ್ಟೇ 20ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಕ್ಯೂ ನಿಂತಿದ್ದಾವೆ. ಇದೆಲ್ಲದಕ್ಕೂ ಕೂಡ ಏನ್ ತೋರಿಸುತ್ತೆ ಅಂದ್ರೆ ಆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರುವಂಥದ್ದು. ಮತ್ತೊಂದ್ ಕಡೆ ಬೆಂಗಳೂರಿನಲ್ಲಿ ಆ ಒಂದು ಕೊರೋನಾದಿಂದ ಸಾವನ್ನಪ್ತಾ ಇರುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಅನ್ನುವಂತ ಒಂದು ಸಂದೇಶ ಇದು. ಯಾಕೆಂದ್ರೆ ಆ ಕುಟುಂಬದವರಿಗೆ ಗೊತ್ತು ಆ ನೋವು. ಎಷ್ಟೋ ಜನರ ಕುಟುಂಬದ ಆಧಾರ ಸ್ತಂಭಗಳೇ ಹೋಗ್ತಾ ಇದ್ದಾವೆ, ಅಂದ್ರೆ ಕೊರೋನಾದಿಂದ ಸಾವನ್ನಪ್ತಾ ಇದ್ದಾರೆ. ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರು ಕೂಡ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ. ನಿಮ್ಮ ಕುಟುಂಬ ಉಳಿಬೇಕು, ನಿಮ್ಮ ಕುಟುಂಬದ ಆಧಾರ ಸ್ತಂಭಗಳು ಉಳಿಬೇಕು ಅಂದ್ರೆ ಜೋಪಾನವಾಗಿರಿ, ಸುಮ್ಮನೆ ಬೇಕಾಬಿಟ್ಟಿಯಾಗಿ ಓಡಾಡಬೇಡಿ. ಬೆಡ್ ಬಗ್ಗೆ ಕಳ್ಳಾಟ ಆಡ್ತಾ ಇದಾವ ಖಾಸಗಿ ಆಸ್ಪತ್ರೆಗಳು ಅನ್ನುವಂತ ಪ್ರಶ್ನೆ ಎದ್ದಿದೆ. ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ. ಆಸ್ಪತ್ರೆಯಲ್ಲಿ ಬೆಡ್ ಇರೋದೇ ಬೇರೆ, ತೋರಿಸುವಂತ ಲೆಕ್ಕನೇ ಬೇರೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ತೇಜಸ್ವಿ ಸೂರ್ಯ. ಖಾಸಗಿ ಆಸ್ಪತ್ರೆ ಬಗ್ಗೆ ಕಠೋರ ಸತ್ಯವನ್ನ ಹೇಳಿದ್ದಾರೆ ತೇಜಸ್ವಿ ಸೂರ್ಯ. ಸಚಿವರು ಖುದ್ದಾಗಿ ಹೋಗಿ ಪರಿಶೀಲಿಸಲಿಕ್ಕೆ ಸಲಹೆಯನ್ನ ಕೂಡ ನೀಡಿದ್ದಾರೆ. ಸಚಿವರು ಮಾತ್ರ ಆಗ್ಬೇಕಾ? ಯಾಕೆ ಶಾಸಕರುಗಳಿದಾರಲ್ಲ ಏನ್ ಮಾಡ್ತಾ ಇದ್ದಾರೆ? ಅವರೆಲ್ಲ ಕೂಡ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರುವಂತದನ್ನ ಚೆಕ್ ಮಾಡ್ಲಿ. ಬೆಡ್ ನೀಡದ ಆಸ್ಪತ್ರೆಗಳ ವಿರುದ್ಧ ಕ್ರಮಕ್ಕೆ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ಅವರು ಮನವಿಯನ್ನು ಮಾಡಿಕೊಳ್ಳಿ, ಈ ರೀತಿಯಾಗಿ ಅನುಮಾನ ಅಂತೂ ಇದೆ ಅಂತ. ಸರ್ಕಾರ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಒಂದೊಂದು ಜವಾಬ್ದಾರಿ ಕೊಡಿ, ಅವ್ರವ್ರ ಕ್ಷೇತ್ರದಲ್ಲಿ ನಿರ್ವಹಿಸಲಿ. ಈ ಟೈಮಲ್ಲಿ ಮಾಡ್ದಲ್ಲ ಇನ್ಯಾವ ಟೈಮಲ್ಲಿ ಮಾಡ್ತಾರೆ? ಬೆಂಗಳೂರಿನ ಆಕ್ಸಿಜನ್ ಕೊರತೆ ನೀಗಿಸಲಿಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆಯಂತೆ. ನೋಡಿ, ಇದಕ್ಕೂ ಮುಂಚೆ ಅಶೋಕ್ ಅವರು ಮಾತನಾಡಿದ್ರು, ಆಕ್ಸಿಜನ್ ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾ ಇದ್ರು. ತೇಜಸ್ವಿ ಸೂರ್ಯ ಅವರು ಮಾತನಾಡಿದ್ದಾರೆ, ಬೆಂಗಳೂರಿನ ಆಕ್ಸಿಜನ್ ಕೊರತೆ ನೀಗಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅಂದ್ರೆ ಕೊರತೆ ಇದೆ ಅಂತ ಅರ್ಥ. 2 ದಿನಗಳಿಂದ 40 ಮೆಟ್ರಿಕ್ ಟನ್ ಆಕ್ಸಿಜನ್ ಸಿಗ್ತಾ ಇದೆ. ಕೇಂದ್ರದಿಂದ 7,500 ಸಿಲಿಂಡರ್ ನೀಡಲಿಕ್ಕೆ ಒಪ್ಪಿಗೆಯನ್ನ ಕೂಡ ಪಡೆದುಕೊಳ್ಳಲಾಗಿದೆ ಅಂತ ತೇಜಸ್ವಿ ಸೂರ್ಯ ಮಾತನಾಡಿದ್ರು. ಬೆಂಗಳೂರಿನ ಆಸ್ಪತ್ರೆಗಳ ವಿಚಾರದಲ್ಲಿ ಒಂದು ಪ್ರಮುಖವಾದಂತಹ ಸಂಗತಿ, ವಿಶೇಷವಾಗಿ ಬೆಂಗಳೂರು ಸೌತ್ ನಲ್ಲಿ
ಬಹಳ ದೊಡ್ಡ ದೊಡ್ಡ ಆಸ್ಪತ್ರೆಗಳಿವೆ. ನಾನು 3 ಬಾರಿ ಆಸ್ಪತ್ರೆಗಳ ಎಲ್ಲ ಮುಖಂಡರ ಜೊತೆಗೆ, ಮ್ಯಾನೇಜ್ಮೆಂಟ್ ನ ಜೊತೆಗೆ, ಸ್ಥಳೀಯ ಅಧಿಕಾರಿಗಳ ಜೊತೆಗೆ, ಜೆಸಿ ಅವರ ಜೊತೆಗೆ ಒಂದು ಮೀಟಿಂಗ್ 3 ಬಾರಿ ಮಾಡಿದೀವಿ ಬೆಡ್ ಗಳನ್ನ ಜಾಸ್ತಿ ಮಾಡ್ಲಿಕ್ಕೆ. ಸಾಕಷ್ಟು ಆಸ್ಪತ್ರೆಗಳು ಅವರ ಹತ್ರ ಇರೋ ಬೆಡ್ ಸ್ಟ್ರೆಂತ್ ಬೇರೆ, ಅವ್ರು ನಮ್ಮ ಹತ್ರ ಹೇಳ್ತಾ ಇರುವಂತ ನಂಬರ್ಸ್ ಬೇರೆ ಆಗಿದೆ. ನಾನಿವತ್ತು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಬಹಳ ಕಠಿಣವಾದಂತಹ ಒಂದು ವಿಚಾರವನ್ನ ಎಲ್ಲ ಈ ರೀತಿ ಮಾತನಾಡ್ತಾ ಇರುವಂತಹ ಪ್ರೈವೇಟ್ ಆಸ್ಪತ್ರೆಗಳಿಗೆ ತಿಳಿಸುವಂತದ್ದು, ನೀವು ನಿಮ್ಮ ಕೆಪಿಎಂಇಯಲ್ಲಿ ರಿಜಿಸ್ಟರ್ಡ್ ಆಗಿರುವಂತಹ ಬೆಡ್ ಸ್ಟ್ರೆಂತ್ ಏನಿದೆ ಅದರ 50% ತಾವು ಕೊಡಲೇಬೇಕು. ಅದನ್ನ ಎನ್ಫೋರ್ಸ್ ಮಾಡುವಂತ ದೃಷ್ಟಿಯಿಂದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ 30 ಬೆಡ್ಗಿಂತ ಮೇಲಿರುವಂತಹ ಯಾವ್ಯಾವ ಆಸ್ಪತ್ರೆಗಳಿದೆ ಆ ಅಷ್ಟು ಆಸ್ಪತ್ರೆಗಳಿಗೆ ಇವತ್ತಿಂದನೇ ನಾನಾಗಿರ್ಬೋದು, ನಮ್ಮ ಅಶೋಕ್ ಸಾಹೇಬ್ರು ಇರ್ಬೋದು, ಇನ್ ಯಾರು ಈ ಭಾಗದ ಪ್ರಮುಖರಿದ್ದೀವಿ, ನಾವೆಲ್ಲರೂ ಪ್ರತಿ ಆಸ್ಪತ್ರೆಗೂ ವಿಸಿಟ್ ಮಾಡಿ, ಪ್ರತಿ ಫ್ಲೋರ್ಗೂ ವಿಸಿಟ್ ಮಾಡಿ, ನಾವು ಈ ಆಸ್ಪತ್ರೆಗಳಲ್ಲಿ 50% ಬೆಡ್ ಅವೈಲಬಿಲಿಟಿಯನ್ನ ಎನ್ಫೋರ್ಸ್ ಮಾಡ್ಲಿಕ್ಕೆ ನಾವೆಲ್ಲರೂ ಮಾಡ್ತೇವೆ. ಬೆಂಗಳೂರು ನೋಡಿ, ದಿನೇ ದಿನೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. 21,000ಕ್ಕೂ ಹೆಚ್ಚಿನ ಪ್ರಕರಣಗಳು ರಾಜ್ಯದಲ್ಲಿ ವರದಿ ಆಗ್ತಾ ಇರುವಂತದ್ದು. ಇದಕ್ಕೋಸ್ಕರನೇ ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡಲಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಟಫ್ ರೂಲ್ಸ್ ಅನ್ವಯ ಆಗುತ್ತೆ. ಆದ್ರೆ ನಮ್ಮ ಜನಪ್ರತಿನಿಧಿಗಳು ಅನ್ವಯ ಆಗೋದೇ ಇಲ್ವೇನೋ ಅನ್ನುವ ರೀತಿಯಲ್ಲಿ ಆಡ್ತಾರೆ. ಕೆಲವು ಸರ್ಕಾರದ ಭಾಗವಾಗಿರುವಂತ ಸಚಿವರುಗಳೇ ಕೊರೋನಾ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಇವ್ರಿಗೇನು ಅನ್ವಯ ಆಗೋದೇ ಇಲ್ಲ ಅನ್ನೋ ತರ. ಯಾಕೆಂದ್ರೆ ರೂಲ್ಸ್ ಮಾಡುವಂತವ್ರೆ ರೂಲ್ಸ್ ಅನ್ನ ಫಾಲೋ ಮಾಡದೆ ಹೋದ್ರೆ ಇನ್ಯಾವ ಕಾರಣಕ್ಕೋಸ್ಕರ ರೂಲ್ಸ್ ಅನ್ನ ಮಾಡ್ತಾರೆ? ಜನಸಾಮಾನ್ಯರಿಗೆ ಫಾಲೋ ಮಾಡಿ ಅಂತ ಹೇಳ್ತಾರೆ, ಇವ್ರು ಮಾತ್ರ ಫಾಲೋ ಮಾಡೋದಿಲ್ಲ. ಗಣಿನಾಡು ಬಳ್ಳಾರಿಯಲ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಮಹಾನಗರ ಪಾಲಿಕೆ ಚುನಾವಣೆಗೆ ಜಂಟಿ ಪ್ರಚಾರ ಬೇರೆ ಮಾಡ್ತಾ ಇದ್ದಾರೆ. ನಿಷೇಧದ ನಡುವೆನೂ ಕೂಡ 100 ಜನರನ್ನ ಸೇರಿಸಿ ಪ್ರಚಾರ ಮಾಡಲಾಗ್ತಾ ಇದೆ. ಸಚಿವ ಆನಂದ್ ಸಿಂಗ್, ಸಚಿವ ಶ್ರೀರಾಮುಲು ಜಂಟಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ಬೇಕು ಗೊತ್ತಿಲ್ಲಪ್ಪ ಇಂಥ ಸಚಿವರುಗಳಿಗೆ. ಶ್ರೀರಾಮುಲು 2 ಬಾರಿ ಆರೋಗ್ಯ ಸಚಿವರಾಗಿದ್ರು. ಇನ್ನೊಂದ್ ಕಡೆ ಮೊನ್ನೆ ಹೇಳ್ತಾ ಇದ್ರು ಲಾಕ್ಡೌನ್ ಮಾಡಬಾರ್ದು, ಜನರಿಗೆ ಸಮಸ್ಯೆ ಆಗುತ್ತೆ ಅಂತ. ಯಾಕೆ ಹೇಳ್ತಾರೆ ಗೊತ್ತಾ? ಈ ರೀತಿಯಾಗಿ ಪ್ರಚಾರದಲ್ಲಿ ಭಾಗಿಯಾಗ್ಲಿಕ್ಕೆ. ಇವರಿಗೆ ಕೊರೋನಾ ಬಂದ್ರೆ ಇವ್ರು ಹೇಗ್ ಬೇಕಾದ್ರೂ ಪಾರಾಗ್ಬಿಡ್ತಾರೆ. ಪಾಪ ಅಲ್ಲಿ ಸುತ್ತುವರ್ದ್ಕೊಂಡಿದಾರಲ್ಲ ಕಾರ್ಯಕರ್ತರು, ಅವ್ರು ಹೇಗಾದ್ರೂ ಹಾಳಾಗೋಗ್ಲಿ, ಅವ್ರು ಹೇಗಾದ್ರೂ ಕೊರೋನಾ ಬಂದಾದ್ರೂ ಏನಾದ್ರೂ ಮಾಡ್ಕೊಳ್ಳಿ, ಆ ರೀತಿಯಾಗಿ ಇದೆ ಇವರ ಮನಸ್ಥಿತಿ, ಇವರ ಧೋರಣೆಗಳು. ಬಳ್ಳಾರಿ ಮಹಾನಗರ ಪಾಲಿಕೆ ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ ಜನರನ್ನ ಸೇರಿಸ್ಕೊಂಡು ಬಿಲ್ಡಪ್ ಅನ್ನ ತಗೊಂಡು ಅವ್ರ ಕೈಲೆಲ್ಲ ಹಾರವನ್ನ ಹಾಕಿಸ್ಕೊಂಡು ಪ್ರಚಾರವನ್ನ ಮಾಡ್ಕೊಂಡಿದ್ದಾರೆ. ಬಳ್ಳಾರಿ ಪಾಲಿಕೆ ಚುನಾವಣೆ ಹಿನ್ನೆಲೆಯಲ್ಲಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ನೋಡೋಣ ಏನ್ ಕ್ರಮ ಕೈಗೊಳ್ತಾರೆ ಅಂತ. ಅಲ್ಲಿ ಡಿಸಿಗಳು ಅಂದ್ರೆ ನ್ಯಾಯಯುತವಾಗಿ ಈ ಕ್ರಮವನ್ನ ಕೈಗೊಳ್ಳೋದಾದ್ರೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಲಿ. ಮೊನ್ನೆ ಅಷ್ಟೇ ಹೈಕೋರ್ಟ್ ಚಾಟಿಯನ್ನ ಬೀಸಿದೆ. ಪ್ರತಿಯೊಂದು ಕಡೆನೂ ಅಷ್ಟೇ ಸಭೆ ಸಮಾರಂಭಗಳಿಗೆ ಈಗ ಆಲ್ರೆಡಿ ಬ್ರೇಕ್ ಹಾಕಲಾಗಿದೆ. ಈ ರಾಜಕೀಯ ಸಭೆ ಸಮಾರಂಭಗಳಿಗೂ ಕೂಡ ಬ್ರೇಕ್ ಹಾಕಲಾಗಿದೆ. ಅದರಲ್ಲಿ ರ್ಯಾಲಿನೂ ಕೂಡ ಸೇರುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಸಚಿವ ಶ್ರೀರಾಮುಲು, ಸಚಿವ ಆನಂದ್ ಸಿಂಗ್ ಈ ಎಲ್ಲ ಕಾನೂನುಗಳನ್ನ ಕೂಡ ಉಲ್ಲಂಘಿಸಿ, ಈ ಮಾರ್ಗಸೂಚಿಗಳನ್ನ ಉಲ್ಲಂಘಿಸಿ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಒಂದೇ ಗ್ರಾಮದಲ್ಲಿ 57 ಕೇಸ್ಗಳು ದಾಖಲಾಗಿದ್ದಾವೆ. ಹೊಸಪೇಟೆ ತಾಲೂಕಿನ ವೆಂಕಟಾಪುರ ಗ್ರಾಮಕ್ಕೆ ಸೋಂಕು ತಗುಲಿರುವಂಥದ್ದು. ಈ ಹಿಂದೆ ಗ್ರಾಮದ 11 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. ಇವರ ಸಂಪರ್ಕದಲ್ಲಿದ್ದವರು ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಿದ್ರು. ಟೆಸ್ಟ್ ಮಾಡಿದಾಗ 57 ಜನರಲ್ಲಿ ಸೋಂಕು ಪತ್ತೆ ಆಗಿದೆ. ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿ ಆರೋಗ್ಯ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ವಿಜಯನಗರ ಜಿಲ್ಲೆ ಈಗ ಪ್ರಚಾರ ಮಾಡ್ತಾ ಇದ್ದಾರಲ್ಲ ಈ ಮಾನ್ಯ ಸಚಿವ ಆನಂದ್ ಸಿಂಗ್, ಅವರು ಹೋರಾಟ ಬೇರೆ ಮಾಡಿಬಿಟ್ಟು ನಾನು ವಿಜಯನಗರ ಜಿಲ್ಲೆ ಮಾಡಿಸ್ಕೊಂಡೆ ಅಂತ ಹೇಳ್ತಾ ಇದ್ರು. ಒಂದ್ ಕಡೆ ಪ್ರಚಾರ ಮಾಡ್ತಿದ್ದಾರೆ ಅಲ್ಲಿರೋರಿಗೆಲ್ಲ ಒಪ್ಕೊಳ್ಳಿ ಅಂತ. ಇನ್ನೊಂದ್ ಕಡೆ ನೋಡಿ ಅವ್ರ ಜಿಲ್ಲೆಯ ಸಮಸ್ಯೆಯನ್ನ. ವಿಜಯನಗರ ಜಿಲ್ಲೆಯ ಒಂದೇ ಗ್ರಾಮದಲ್ಲಿ 57 ಕೇಸ್ ದಾಖಲಾಗಿದೆ. ಹೊಸಪೇಟೆ ತಾಲೂಕಿನ ವೆಂಕಟಾಪುರ ಗ್ರಾಮ ಅದು. ಆ ಒಂದು ಗ್ರಾಮದಲ್ಲಿ 57 ಜನರಿಗೆ ಸೋಂಕು ಕಾಣಿಸ್ಕೊಂಡಿರುವಂಥದ್ದು. ಈ ಹಿಂದೆ ಗ್ರಾಮದ 11 ಜನರಲ್ಲಿ ಸೋಂಕು ಕಾಣಿಸ್ಕೊಂಡಿತ್ತು. ಸೊ ಅವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅನ್ನ ಟೆಸ್ಟ್ ಮಾಡಿದಾಗ ಇನ್ನೂ ಒಂದು ಟೋಟಲ್ ಆಗಿ 57 ಜನರಿಗೆ ಸೋಂಕು ಇರುವಂಥದ್ದು ದೃಢಪಟ್ಟಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ನೋಡ್ತಾ ಇದ್ವಿ ಒಂದ್ ಕಡೆ ಈ ಸಚಿವರುಗಳ ಪ್ರಚಾರ, ಕಾಮನ್ ಸೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ ಈ ಸಚಿವರುಗಳಿಗೆ. ಮತ್ತೊಂದ್ ಕಡೆ ಅವರದ್ದೇ ಜಿಲ್ಲೆಯಲ್ಲಿ 57 ಸೋಂಕು ಪತ್ತೆ ಆಗಿರುವಂಥದ್ದು, ಅದು ಒಂದೇ ಒಂದು ಗ್ರಾಮದಲ್ಲಿ. ಏನ್ ಹೇಳ್ಬೇಕು ಇದಕ್ಕೆ?
ಈ ಅರಿವನ್ನ ಮೂಡಿಸಬೇಕಾದಂತಹ ಸಚಿವರುಗಳೇ ಈ ರೀತಿಯಾದಂಥ ಕೆಲಸದಲ್ಲಿ ಭಾಗಿಯಾಗ್ತಾ ಇದಾರಲ್ಲ. ಯಾರ ಮನೆ ಏನಾದರೂ ಆಗಲಿ, ಯಾರ ಮನೆ ಹಾಳಾಗೋಗ್ಲಿ, ನಾವು ಮಾತ್ರ ಪ್ರಚಾರದಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲ ಇದೆಯಲ್ಲ ಇವ್ರದ್ದು ಅಂತ. ಖಂಡಿತ ಪೃಥ್ವಿರಾಜ್, ಈ ಏನು ಇಬ್ಬರು ಸಚಿವರ ಏನು ಪ್ರಚಾರವನ್ನ ನೋಡ್ತಾ ಹೋದ್ರೆ ಒಂದ್ ರೀತಿ ಭಯ ಅನ್ಸುತ್ತೆ. ಯಾಕಂತಂದ್ರೆ ಇಲ್ಲಿ ಬಳ್ಳಾರಿಯಲ್ಲಿ 300ಕ್ಕೂ ದಿನವೊಂದಕ್ಕೆ 300ಕ್ಕಿಂತ ಹೆಚ್ಚು ಕೊರೋನಾ ಪಾಸಿಟಿವ್ಗಳ ಸಂಖ್ಯೆ ಪತ್ತೆ ಆಗ್ತಾ ಇದೆ. ಅದರ ಜೊತೆಗೆ ಎಲ್ಲೂ ಕೂಡ ಡೆತ್ ರೇಟ್ ಕೂಡ ಬಳ್ಳಾರಿಯಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇದರ ಮಧ್ಯೆಯಲ್ಲೇ ಇವತ್ತು ಇಬ್ಬರು ಸಚಿವರು ಏನು ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಸಕ್ಕೋಸ್ಕರ ಪ್ರಚಾರಕ್ಕೆ ಬರ್ತಾರಂತಂದ್ರೆ ನಾವು ಕೂಡ ಎಷ್ಟು ಬಸ್ಸಿಗೆ ಪ್ರಶ್ನೆ ಮಾಡ್ಬೇಕಂತಂದ್ರೆ ಜನರಲ್ಲೂ ಕೂಡ ಅರಿವಿದೆ, ಜನರಲ್ ಅರಿವಿದ್ದು ಕೂಡ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದಾರೆ ವಿನಾಯಕ್ ಅಲ್ಲಿ? ಯಾಕೆ ಒಬ್ರು ಪ್ರಶ್ನೆ ಮಾಡ್ತಾ ಇಲ್ವಾ ಅಲ್ಲಿ? ಟಫ್ ರೂಲ್ಸ್ ಗಳನ್ನ ಏನಕ್ಕೆ ತಂದಿದ್ದಂತೆ? ಬರೀ ಜನಸಾಮಾನ್ಯರಿಗ, ಬಿಜೆಪಿ ಪಕ್ಷಕ್ಕಲ್ವಂತ? ಖಂಡಿತ ಪೃಥ್ವಿರಾಜ್, ಇವತ್ತು ಏನು ಅಧಿಕಾರಿಗಳು ಕೂಡ ಒಂದ್ ರೀತಿ ರಬ್ಬರ್ ಸ್ಟಾಂಪ್ ಆಗಿ ಅಂತೇಳಿ ಜನರ ಮಾತುಗಳು ಆಡ್ಕೊಂತಿದ್ದಾರೆ. ಯಾಕಂತಂದ್ರೆ ಇವತ್ತು ಜನಸಾಮಾನ್ಯರಿಗೆ ಮಾರುಕಟ್ಟೆಲಾಗಿರ್ಬೋದು, ಆಮೇಲೆ ಜನಸಾಮಾನ್ಯರು ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಹೋಗಿ ಮಾಸ್ಕ್ ಇಲ್ಲ ಅಂತ ಫೈನ್ ಹಾಕ್ತೀರಾ. ಅದೇ ರೀತಿ ಇವತ್ತು ಪ್ರಚಾರದಲ್ಲಿ ಇರ್ತಕ್ಕಂಥ ಸಾವಿರಾರು ಸಂಖ್ಯೆಯಲ್ಲಿ ಅವರ ಪಕ್ಷದ ಕಾರ್ಯಕರ್ತರು ಇರ್ತಾರೆ, ನೀವು ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಕೊಡ್ತೀರಾ, ಅವರಿಗೆ ನೀವು ಮಾಸ್ಕ್ ನ ಫೈನ್ ಅನ್ನು ಹಾಕಲ್ಲ, ಅವ್ರಿಗೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡಿಲ್ಲ ಅಂತ ಹೇಳಿ ಅವ್ರಿಗೆ ತಗಾದೇನೆ ತೆಗಲ್ಲ. ಆ ತಕ್ಕತ್ತು ನಿಮ್ಮಲ್ಲಿಲ್ಲ. ಆದ್ರೆ ಜನಸಾಮಾನ್ಯರ ಮೇಲೆ ನೀವು ಎಷ್ಟರ ಮಟ್ಟಿಗೆ ದೌರ್ಜನ್ಯ ಮಾಡ್ತಿರಲ್ಲ ಅಂತ ಕೂಡ ಎಷ್ಟೋ ಬಾರಿ ಇವತ್ತು ಪ್ರಶ್ನೆಯನ್ನು ಮಾಡಿದ್ರೆ, ಮತ್ತೆ ಅವ್ರ ಜೊತೆಗೆ ಗಲಾಟೆ ಕೂಡ ನ್ಯೂಸ್ 18 ಕೂಡ ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇವತ್ತು ಬೇರೆ 2 ಬಾರಿ ಆರೋಗ್ಯ ಸಚಿವರಾಗಿದ್ರು, ಅದೇನ್ ತಿಳ್ಕೊಂಡ್ರೋ ಏನೋ ಗೊತ್ತಿಲ್ಲ ಆರೋಗ್ಯ ಸಚಿವರಾದ್ಮೇಲೆ. ಥ್ಯಾಂಕ್ ಯು ಸೋ ಮಚ್ ವಿನಾಯಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊರೋನಾ ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ವಿಫಲವಾಗಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಪನೆ ಮಾಡಿದ್ದಾರೆ. ಸರ್ಕಾರ ವಿಫಲಕ್ಕೆ ಕೊರೋನಾ ನಂಬರ್ಗಳೇ ಸಾಕ್ಷಿ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಒಬ್ಬನೇ ಒಬ್ಬ ಸಚಿವರು ಜಿಲ್ಲೆಗಳಿಗೆ ಹೋಗಿ ಸಭೆಯನ್ನ ಮಾಡಿಲ್ಲ, ಇದು ಮಾತ್ರ ಕರೆಕ್ಟ್. ಆಸ್ಪತ್ರೆಗೆ ಹೋಗಿ ಜನರ ಸಮಸ್ಯೆ ಬಗ್ಗೆಯೂ ಕೂಡ ಕೇಳಿಲ್ಲ. ಜನರನ್ನ ದೇವರೇ ಕಾಪಾಡಬೇಕು ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಸರ್ಕಾರದ ವೈಫಲ್ಯದ ಬಗ್ಗೆ ನೆನ್ನೆ ಏನು ಗವರ್ನರ್ಗೆ ಹೇಳಬೇಕು, ಗವರ್ನರ್ ಮೀಟಿಂಗಲ್ಲಿ ಏನು ಹೇಳಬೇಕು ನಾವು ಹೇಳಿದ್ದೇವೆ. ಫುಲ್ಲು ಡೀಟೇಲ್ ಆಗಿ ಹೇಳಿಲ್ಲ ಅಂತಂದ್ರೂ ಇದನ್ನು ವ್ಯಾಪಕವಾಗಿ ನಮ್ಮ ಪಕ್ಷ ತೀವ್ರವಾಗಿ ಇವರು ನಡೆದು ಬಂದಂಥ 1 ವರ್ಷದಿಂದ ಏನು ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ಕಾರಣ ಈ ನಂಬರ್ಸೇ ಸಾಕ್ಷಿ, ಬೇರೆ ಇನ್ನೇನು ಸಾಕ್ಷಿ ಬೇಕಾಗಿಲ್ಲ. ಆಗಿರೋಂಥ ನಂಬರ್ಸು, ಆಗ್ತಾ ಇರೋಂಥ ಅನಾಹುತ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ನೋಡಮ್ಮ, ನಾನು ಹೇಳ್ತಾ ಇದ್ದೀನಲ್ಲ, ಯಾವ ಮಿನಿಸ್ಟ್ರು ಎಲ್ಲಿ ಹೋಗಿದ್ದಾರೆ ತೋರಿಸಮ್ಮ ನೀವು. ಎಲ್ಲರೂ ಮೀಟಿಂಗ್, ಕೋವಿಡ್ ವಿಚಾರದಲ್ಲಿ ಯಾವ್ದಾದ್ರು ಮೀಟಿಂಗ್ ಮಾಡಿದಾರಮ್ಮ? ಯಾವ್ದಾದ್ರು ಮಿನಿಸ್ಟ್ರು ಇಡೀ ರಾಜ್ಯದಲ್ಲಿ ಒಂದು 30 ಜನ ಮಂತ್ರಿಗಳಿರ್ಬೇಕು, 30-31 ಇರ್ಬೋದು. ಯಾವ ಡಿಸ್ಟಿಕ್ಗಳಿಗೆ ಹೋಗಿ ಏನಾರು ಮಾತಾಡಿ ಕೋವಿಡ್ ವಿಚಾರದಲ್ಲಿ ಏನಾರು ಮಾಡಿದಾರ? ಯಾವ್ದಾರು ಹಾಸ್ಪಿಟ್ಲ್ಗೆ ಹೋಗಿದಾರ? ಇವ್ರನ್ನ ಪೇಷಂಟ್ಗಳನ್ನ ಏನಾರು ಮಾತಾಡಿಸಿದಾರ? ನಮ್ಮ ಪೇಷಂಟ್ಗಳನ್ನ ಯಾರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಹೋಗಿ ಮಾತಾಡಿ ಅವ್ರ ಕಷ್ಟ ನೋಡಿದಾರಾ? ಹಾಸ್ಪಿಟ್ಲಲ್ಲಿ ಸೌಲಭ್ಯ ಏನಿದೆ ಅಂತ ನೋಡಿದಾರಾ? ಏಂತಕ್ಕೆ ಇವ್ರ ಸರ್ಕಾರ? ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಕೊರೋನಾ ಸೋಂಕು ಯಾವ ರೀತಿಯಾಗಿ ವರದಿ ಆಗ್ತಾ ಇದೆ ಅಂದ್ರೆ ಅದು 2nd ಪ್ಲೇಸ್ 3rd ಪ್ಲೇಸ್ ಎಲ್ಲ ಇದೆ ಮಹಾರಾಷ್ಟ್ರದಲ್ಲಿ. ದಿನಕ್ಕೆ 60,000 ಕೇಸ್ಗಳು ದಾಖಲಾಗ್ತಾ ಇರುವಂಥದ್ದು. ಅತಿ ಹೆಚ್ಚು ಸೋಂಕು ವರದಿ ಆಗ್ತಾ ಇರುವಂತ ನಗರದಲ್ಲಿ ನಾಸಿಕ್ ಕೂಡ ಇರುವಂಥದ್ದು. ಇನ್ನು ನಾಸಿಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಲೀಕ್ ಆಗಿದೆ. ನಾಸಿಕ್ನ ಡಾಕ್ಟರ್ ಜಾಕಿರ್ ಹುಸೇನ್ ಆಸ್ಪತ್ರೆಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಆಕ್ಸಿಜನ್ ಟ್ಯಾಂಕ್ನಿಂದ ಲೀಕ್ ಆಗಿದೆ ಆಕ್ಸಿಜನ್ ಇಲ್ಲದೆ ಜನರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಕ್ಸಿಜನ್ ಲೀಕ್ ಆಗಿದೆ. ಮೊದಲೇ ಆಕ್ಸಿಜನ್ ಇಲ್ಲ ಅನ್ನುವಂತಹ ಒಂದು ಆರೋಪಗಳ ಜೊತೆಗೆ ಅಲ್ಲಿ ಎಷ್ಟೋ ಜನ ನರಳಾಟವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಕ್ಸಿಜನ್ ಯಾವ ರೀತಿಯಾಗಿ ಪೋಲಾಗ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ನೀವು ನೋಡ್ತಾ ಇದ್ದೀರಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿಯಾಗಿ ಆಗಿದೆ. ಅದು ಮಹಾರಾಷ್ಟ್ರದಲ್ಲಂತೂ ದೊಡ್ಡ ಮಟ್ಟದಲ್ಲಿ ಪ್ರಕರಣಗಳು ವರದಿಯಾಗ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆಗಳಿದಾವಲ್ಲ, ಯಾವ ರೀತಿಯಾಗಿ ಹೇಳಬೇಕು ಗೊತ್ತಿಲ್ಲ ಇಂತಹ ಪ್ರಕರಣಗಳಲ್ಲಿ. ಕೊಡಗಿನಲ್ಲಿ ಕೋವಿಡ್ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ. ಕೋವಿಡ್ನಿಂದ ಸತ್ತವನ ಅಂತ್ಯಕ್ರಿಯೆಯಲ್ಲಿ ಎಡವಟ್ಟನ್ನ ಮಾಡಲಾಗಿದೆ. ಮೃತ ವ್ಯಕ್ತಿಯ ಅಂತಿಮ ದರ್ಶನಕ್ಕೆ ಮುಗಿಬಿದ್ದಿದ್ದಾರೆ ಜನ. 20 ಜನ ಮಾತ್ರ ಭಾಗಿಯಾಗಬೇಕು ಅಂತ ಈಗ ಆಲ್ರೆಡಿ ಸರ್ಕಾರ ರೂಲ್ಸ್ ಅನ್ನ ಮಾಡಿರುವಂಥದ್ದು. ಆದರೆ ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗಿದೆಯಂತೆ. ಆಂಬ್ಯುಲೆನ್ಸ್ನಲ್ಲಿ ಮೃತದೇಹವನ್ನ ಕೊಂಡೊಯ್ಯಲಾಗ್ತಾ ಇತ್ತು. ಆಂಬ್ಯುಲೆನ್ಸ್ ಅಡ್ಡ ಹಾಕಿ ಆಟೋ ಚಾಲಕರ ಸಂಘ ಆಂಬ್ಯುಲೆನ್ಸ್ ಡೋರ್ ಅನ್ನ ತೆಗೆದು ಶವದ ಮೆರವಣಿಗೆಯನ್ನ ಮಾಡಲಾಗಿದೆ.
400ಕ್ಕೂ ಹೆಚ್ಚು ಜನರಿಂದ ಮೃತದೇಹದ ಮೆರವಣಿಗೆಯನ್ನ ಮಾಡಲಾಗಿರುವಂಥದ್ದು. ಹೆಚ್ಚು ಜನ ಸೇರಿದ್ರು, ಸೈಲೆಂಟ್ ಆಗಿದ್ದಾರೆ ಪೊಲೀಸರು. ಕೋವಿಡ್ನಿಂದ ನಿನ್ನೆ ಮೃತಪಟ್ಟಿದ್ರು ಕುಶಾಲನಗರದ ವ್ಯಕ್ತಿಯೊಬ್ಬ. ಯಾವ ಕಾರಣಕ್ಕೋಸ್ಕರ ಈ ಸೋಂಕಿತ ಸಾವನ್ನಪ್ಪಂತ ಸಂದರ್ಭದಲ್ಲಿ ಜನ ಸೇರಬಾರ್ದು ಅಂದ್ರೆ ಆ ಒಂದು ಶವದಿಂದಲೂ ಕೂಡ, ಆ ಒಂದು ಮೃತದೇಹದಿಂದಲೂ ಕೂಡ ಸ್ಪ್ರೆಡ್ ಆಗಬಾರ್ದು ಕೊರೋನಾ ಸೋಂಕು ಅನ್ನುವ ಒಂದು ಕಾರಣಕ್ಕೋಸ್ಕರನೇ ಕಂಪ್ಲೀಟ್ ಆಗಿ ಮುಖವೂ ಕೂಡ ಕಾಣದಂತೆ ಮುಚ್ಚಿರ್ತಾರೆ. ನೀವುಗಳೆಲ್ಲ ಹಿಂಗೆಲ್ಲ ಮಾಡಿಬಿಟ್ರೆ ಅವಿದ್ಯಾವಂತರ ರೀತಿ ಬಿಹೇವ್ ಮಾಡಬೇಡಿ. ಯಾವ ಕಾರಣಕ್ಕೋಸ್ಕರ ರೂಲ್ಸ್ ಮಾಡಿರ್ತಾರೆ ಅನ್ನೋದನ್ನ ತಿಳ್ಕೊಳ್ಳಿ ಸ್ವಲ್ಪ. ಜನ್ಮಸ್ಥಳ ತಿರುಪತಿ ಅಂತೆ. ತಿರುಪತಿಯಲ್ಲಿರುವಂತ ಅಂಜನಾದ್ರಿಯಲ್ಲಿ ಜನನವಂತೆ. ರಾಷ್ಟ್ರೀಯ ಸಂಸ್ಕೃತ ವಿವಿ ಕುಲಪತಿ ಹೇಳಿಕೆಯನ್ನ ನೀಡಿರುವಂತದ್ದು. ಹನುಮನ ಜನ್ಮಸ್ಥಳ ತಿರುಪತಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಿರುಪತಿಯಲ್ಲಿರುವಂತ ಅಂಜನಾದ್ರಿಯಲ್ಲಿ ಜನನ ಆಗಿರುವಂತದ್ದು ಹನುಮಂತ. ಸ್ಕಂದ ಪುರಾಣ, ವರಾಹ ಪುರಾಣ, ಪದ್ಮ ಪುರಾಣ, ಬ್ರಹ್ಮಾಂಡ ಪುರಾಣ, ಭವಿಷ್ಯೋತ್ತರ ಪುರಾಣ, ವೆಂಕಟಾಚಲ ಮಹತ್ಯಂ ಪುರಾಣ ಸಂಶೋಧನೆಯಲ್ಲಿ ಇದೆಯಂತೆ. ಆಂಜನೇಯ ಜನ್ಮಸ್ಥಳದ ಸಂಶೋಧನೆಯನ್ನ ನಡೆಸಿದೆ ಟಿಟಿಡಿ. ಹನುಮಂತ ದೇವರ ಜನ್ಮಸ್ಥಳ ಅಂಜನಾದ್ರಿ ಅಲ್ಲವಂತೆ. ಹನುಮಂತ ದೇವರ ಜನ್ಮಸ್ಥಳ ಸಪ್ತಗಿರಿ ಅಂತ ವರದಿಯನ್ನ ನೀಡಿದ್ದಾರೆ ಟಿಟಿಡಿ ಅವರು. ಹಂಪಿಯಲ್ಲಿರುವಂಥದ್ದು ಅಂಜನಾದ್ರಿ ಅಲ್ಲವೇ ಅಲ್ಲವಂತೆ. ಅಲ್ಲಿ ವಾಲಿ ರಾಜ್ಯ ಕಿಷ್ಕಿಂದೆ ಇತ್ತು ಅಷ್ಟೇ. ಅಷ್ಟು ಮಾತ್ರಕ್ಕೆ ಆಂಜನೇಯ ಜನ್ಮಸ್ಥಳ ಅದು ಅಲ್ಲ ಅಂತ ಟಿಟಿಡಿ ವಾದವನ್ನ ಮಾಡಿರುವಂಥದ್ದು. ಟಿಟಿಡಿ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಹಂಪಿಯಲ್ಲಿರುವಂಥದ್ದು ಅಂಜನಾದ್ರಿ ಅಲ್ವೇ ಅಲ್ಲ. ಹಂಪಿ ಪಕ್ಕದಲ್ಲೇ ವಾಲಿ ರಾಜ್ಯ ಕಿಷ್ಕಿಂದೆ ಇತ್ತು ಅಷ್ಟೇ. ಕಿಷ್ಕಿಂದೆಯಲ್ಲಿ ವಾನರ ಸೇನೆಯ ಕುರುಹು ಇರಬಹುದು. ಅಷ್ಟು ಮಾತ್ರಕ್ಕೆ ಆಂಜನೇಯ ಜನ್ಮಸ್ಥಳ ಅದು ಅಲ್ಲ. ಹನುಮಂತನ ಜನ್ಮಸ್ಥಳ ಸಪ್ತಗಿರಿ ಅಂತ ವರದಿಯನ್ನು ನೀಡಿದ್ದಾರೆ. ಅನ್ನಮಯ್ಯ ಕೀರ್ತನೆಗಳಲ್ಲೂ ಕೂಡ ಇದು ಉಲ್ಲೇಖವಾಗಿದೆ. 12 ಪುರಾಣಗಳಲ್ಲೂ ಕೂಡ ಆಂಜನೇಯ ಜನ್ಮಸ್ಥಳದ ಉಲ್ಲೇಖ. ಎಲ್ಲದರಲ್ಲೂ ಕೂಡ ಸಪ್ತಗಿರಿಯಲ್ಲೇ ಆಂಜನೇಯನ ಜನನ ಅಂತಿದೆ ಅಂತ ಅವರು ವರದಿಯನ್ನು ಕೊಟ್ಟಿದ್ದಾರೆ.